ನಮಸ್ಕಾರ ನಮ್ಮೆಲ್ಲ ರೈತ ಬಂದವ್ರಿ ಹಂಗದ್ರಿ ಎಲ್ಲ ಆರಾಮದ್ರಿ ನಾವು ಆರಾಮ ನೋಡ್ರಿ. ನಾ ಇವತ್ತು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ದೇವರಗುಡ್ಡ ದನಗಳ ಜಾತ್ರೆಗೆ ಬಂದಿದೆ ನೋಡಿ. ಇದು ನನ್ನ 3ನೇ ದಿನದ ವಿಡಿಯೋ. ಸೊ ಇವಾಗ ಜಾತ್ರೆಗೆ ಒಂದು ಕಳೆ ಬಂದಿದೆ ನೋಡ್ರಿ. ದನಗಳು ಹೌಸ್ಫುಲ್ ಆಗಿದೆ. ಇವತ್ತು ದನಗಳ ಜಾತ್ರೆ ಸಿಕ್ಕಾಪಟ್ಟೆ ರಶ್ ಆಗಿದೆ ನೋಡಿ. ಎಲ್ಲಿ ನೋಡಿದ್ರೆ ಅಲ್ಲಿ ದನಗಳು ಕಾಣ್ತಿದ್ದವು. ಸೊ ಕರುಗಳಿಂದ ಹಿಡಿದು ಏಡಲ್ಲು, ನಾಲ್ಕಲ್ಲಿನು, ಕಡೆಯಲ್ಲಿನು, ಗಾಡದು ಮತ್ತು ಹಬ್ಬದ್ದು, ಬೀಜದ ಹೋರಿಗಳು ಎಲ್ಲ ಥರದ ದನಗಳು ಬಂದಿದೆ ನೋಡಿ. ಜಾತ್ರೆಗೆ ಸಿಕ್ಕಾಪಟ್ಟೆ ರಶ್ ಆಗೈತಿ. ಸೊ ಬನ್ನಿ ಹಾಗಾದ್ರೆ ಇವತ್ತಿನ ಜಾತ್ರೆಗೆ ಯಾವ ಥರ ದನಗಳು ಬಂದಿದ್ವು, ಹಿಂಗೆ ವ್ಯಾಪಾರ ಇತ್ತು, ಹಿಂಗೆ ರೇಟ್ ನಡೆದಿತ್ತು ಅಂತ ತಿಳ್ಕೊಳ್ಳೋಣ. ಸೊ ಇದರ ಮೊದಲ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ. पानी पीने के लिए कोलूर साहब. ಎಲ್ಲ ರೈತ ಬಾಂಧವರಲ್ಲಿ ಈ ಮೂಲಕ ತಿಳಿಸುವುದೇನೆಂದರೆ ಸಖತ್ತಾಗಿದೆ ನೋಡಿ. ಒಳ್ಳೆ ಸೈಜ್ದಲ್ಲಿ ಇದಾವೆ ಹೂವು. ಅಲ್ಲಾಗಿರೋದ್ರ ಗೌಡ್ರೆ ಕಡಲೆ ಹುಟ್ಟಿಸ್ತಾ ಇದಾವ್ರಿ. ಒಳ್ಳೆ ಸೈಜ್ ಇದೆ ನೋಡಿ. ಕಡಲೆ ಇದಾವಂತೆ. ಏನು ವ್ಯಾಪಾರ ಹೇಳ್ತೀರಿ ಇವಕ್ಕೆ? ಈಗ 220 220 ಫೈನಲ್ ಎಷ್ಟಾದ್ರೆ ಬಿಡ್ತೀರಿ? 180 ಆದ್ರೆ 180. ಹುಡಕ್ಕಾಗೆಲ್ಲ ಕಾತಿರ್ತಾವ್ರಿ. ಖಾತ್ರಿ ಓಕೆ, ಖಾತ್ರಿ ಇದಾವೆ ನೋಡ್ರಿ. 180 ಆದ್ರೆ ಬಿಡ್ತಾರಂತೆ. ಇವು ಸಾಕತ್ತಾಗಿದೆ ನೋಡ್ರಿ. ಇವಕ್ಕೆ ಹಲ್ಲಾಗ್ರಿ. ಇವು ಕಡೆಯಲ್ಲಿ ಮಳಿತಾ ಇದಾವೆ. ಇವು ಕಡೆಯಲ್ಲ, ಇವು ಕಡಲಿದಾವಂತೆ. ಒಳ್ಳೆ ಮೈಕಟ್ಟಾಗಿದೆ ನೋಡ್ರಿ. ಏನು ವ್ಯಾಪಾರ ಹೇಳ್ತೀರಿ ಇವಕ್ಕೆ? 2.5 ಲಕ್ಷ. 2.5 ಲಕ್ಷ. ಇವೆಲ್ಲ ಖಾತ್ರಿದವ್ರಿ. ಖಾತ್ರಿ ಫೈನಲ್ ಎಷ್ಟಾಗ್ಬೋದು ರೀ? 2.20 ಬಂದ್ರೆ 2,20,000 ಬಂದರೆ ಬಿಡ್ತಾರಂತೆ ರೀ. 2,20,000 ಬಂದರೆ ಬಿಡ್ತಾರಂತೆ. ಇವು ಅಲ್ಲಾಗೇನದವ ರೀ? 6 ಕಡೆಯಲ್ಲ. ಒಳ್ಳೆ ಹೈಟ್ ಇದೆ ನೋಡ್ರಿ. ಸಖತ್ತಾಗಿದ್ದವು. 6 ಕಡೆಯಲ್ಲ. ಈಗ ಹೇಳ್ತೀರಿ ವ್ಯಾಪಾರ? 2,30,000 ಹೇಳ್ತಿದ್ದಾರೆ. ಫೈನಲ್ ಎಷ್ಟಾಗ್ಬೋದು ರೀ? 190 ಬಂದ್ರೆ 1,90,000 ಬಂದರೆ ಬಿಡ್ತಾರಂತ ನೋಡ್ರಿ. ಸೊ ಈಗಿದಾವೆ. ಸೊ 2 ಒಂಟಿ ಅಂತ ನೋಡಿ. ಇವು ಜೋಡಿ ಕೊಟ್ಟಿದ್ದಾರಂತೆ. ಹಳ್ಳಿ ಕಾರು, ಪ್ಯೂರ್ ಹಳ್ಳಿ ಕಾರು. ಅಲ್ಲಾಗೇನೈತ್ರಿ ಇದು? 6. ಇದು ಒಂಟಿ ಏನು ಹೇಳ್ತೀರಿ? 1,30,000. ಇದು ಎಡಕ್ಕ ಬಲಕ್ಕೆ ಅಂತ ಹೇಳ್ತೀರಿ? 2 ಸೈಡ್ ಹೋಗ್ತೀರಿ.
ಎಷ್ಟಂದ್ರೆ ವ್ಯಾಪಾರ 130 130. ಎಷ್ಟು ಬಂದರೆ ಬಿಡಂಗಿದ್ರಿ ಇದನ್ನು? 1 ಮೇಲೆ ಬಂದ್ರೆ 1 ಲಕ್ಷ ಮೇಲೆ ಬಂದರೆ ಬಿಡ್ತಾರಂತ ನೋಡಿರಿ. ಹಾಗೆ ಇದು ಅಲ್ಲಾಗೇನೈತ್ರಿ ಇದು? ಇದು 4 ಕಲ್ಲ 4 ಇದು ಮನೆ ಅದ? ಇದು ಮನೆ 4 ಏನು ಹೇಳ್ತೀರ ಅಪ್ಪ ಇದಕ್ಕೆ? 150 150 ಕೊಡೋದಾದ್ರೆ ಕೊಡೋದಾದ್ರೆ 120 120 ಮೇಲೆ ಬಂದು ಬಿಡ್ತೀವಿ. ಓಕೆ. ಗೌಡ್ರ ಅಲ್ಲಾಗೇನದು ಇವು? ಎರಡೆರಡಲ್ಲ ಏನು ವ್ಯಾಪಾರ ಹೇಳ್ತೀರಿ ಇವಕ್ಕೆ? 1,50,000 ಎರಡಲ್ಲು. ಸೊ ಇನ್ನೂ ಸ್ವಲ್ಪ ಬೆಳಿತಾವಲ್ರಿ ಇವು? ಭಾಳ ಬೆಳಿತೇವೆ. ಬೆಳೆ ಬೆಳಿತಾವ. ಓಕೆ. ಹಾಂ, ಏನು ವ್ಯಾಪಾರ ಹೇಳ್ತೀರಾ? 150. ಫೈನಲ್ ಎಷ್ಟಾಗ್ಬೋದು ರೀ? 120 ಮೇಲೆ 120 ಮೇಲೆ ಬಂದರೆ ಬಿಡ್ತಾರಂತ ನೋಡಿರಿ. ಎರಡಲ್ಲಿನೂ 1,20,000 ಬಂದರೆ ಕೊಡ್ತಾರಂತ. ಮುಂದೆ ಹೋದಲ್ಲಿ ಮುಂದೆ ಆಗುವ ಇವು ಹೊಲಾಗೇನದ ಗೌಡ್ರಿ? ಅನಾನುಕೂಲಕ್ಕೆ ಆರಲ್ಲ. ಮುಂದೆ ಪೊಲೀಸ್ ಇಲಾಖೆ ಇದೆ. ಏನು ವ್ಯಾಪಾರ ಹೇಳ್ತೀರಿ ಇವಕ್ಕೆ? 150 ಕೊಡೋದು ಬಂದರೆ 120 ಮೇಲೆ ಬಂದರೆ ಬಿಡ್ತಾರಂತೆ. 1,20,000 ಬಂದರೆ ಬಿಡ್ತಾರಂತೆ. ಓಕೆ. ಸೊ ಹಾಗೆ ಇವು ಹೊಲಾಗೇನದ ರೀ? ಇವು ಆರಲ್ಲ. ಏನು ಹೇಳ್ತಾರೆ ವ್ಯಾಪಾರ? 140 ಆರಲ್ಲು. ಫೈನಲ್ ಎಷ್ಟಾಗ್ಬೋದು ರೀ? 1,10,000 ಬಂದರೆ ಬಿಡ್ತಾರಂತ ನೋಡಿರಿ. ಇವು ಲಾಸ್ಟ್. ಇವು ಕಡೆಯಲ್ಲ ರೀ? ಆರಲ್ಲು ಕಡೆಯಲ್ಲು. ಇದು ಕಡೆಯಲ್ಲ, ಇದು ಆರಲ್ಲು. ಹೇಳ್ತೀರಿ ವ್ಯಾಪಾರ ಇವು? 140 ಕೊಡೋದು ಬಂದರೆ 110 ಮೇಲೆ ಬಂದು ಬಿಡ್ತೀರಿ. ಎಷ್ಟು ಜೋಡಿ ಇದಾವೆ ರೀ ನೋಡ್ರಿ? ನಮ್ಮ 14 ಜೋಡಿ ಇದ್ವು ರೀ. ಹಾಂ, ಒಂದು 5 ಜೋಡಿ ಹೋಗಿದ್ದಾವೆ. 5 ಜೋಡಿ ಕೊಟ್ಟಿದ್ದೀರ? ವ್ಯಾಪಾರ ಆಗ್ಯಾವ 5 ಜೋಡಿ? 5 ಜೋಡಿ ಒಂದು ಒಂಟಿ ಹೋಗಿದ್ದಾವೆ. ಮತ್ತೆ ಬರ್ತಿದ್ದಾವೆ ರೀ? ಬರ್ತಾವ್ರಿ ಇನ್ನೊಂದು 3-4 ಜೋಡಿ. ಇನ್ನು 3-4 ಜೋಡಿ ಬರ್ತೀವಿ. ಎಷ್ಟನೇ ತಾರೀಕುವರೆಗೆ ಇರ್ತೀರಿ? ನಾವು ಗುರುವಾರ ತನಕ ಇರ್ತಾವೆ. ಮುಂದಿನ ಗುರುವಾರ ತನಕ ಇರ್ತೀರ. 15ನೇ ತಾರೀಕುವರೆಗೆ ಇರ್ತಾರ ನೋಡಿ. ಫೋನ್ ನಂಬರ್ ಅಂತ ಹೇಳ್ಬಿಡಿ ನಿಮ್ಮದು. 91 13 24 24 37 51. ನಿಮ್ಮ ಹೆಸರು? ಬರಂಗೌಡ್ರಿ. ಓಕೆ. ಸ್ವಲ್ಪ ರೇಟ್ ಏನಾರ ಯಾರ ಕೇಳಿದ್ರೆ ಆಚೆ ಈಚೆ ಆಗುತ್ತೆ, ಬಂದು ಮಾತಾಡಿದ್ರೆ ಕೂತ್ ಮಾತಾಡಿ. ಏನಿಲ್ಲ, ಹೆಚ್ಚು ಕಡಿಮೆ ಕೊಡ್ತೇವೆ. ಫಿಕ್ಸ್ ಏನಿಲ್ಲ, ಹೆಚ್ಚು ಕಡಿಮೆ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ರೈತರು ಯಾರು ಬಂದು ವಿಚಾರಿಸ್ಬೋದು ನೋಡ್ರಿ. ಇವ್ರನ್ನ ದೇವ್ರಗುಡಿ ಜಾತ್ರೆಯಲ್ಲಿ ಹಾಕಿದ್ದಾರೆ. ಸೊ ಹಿಂದ್ಗಡೆ ಒಂದು ಸಲ ತೋರಿಸ್ಬಿಡ್ತೀನಿ ನೋಡಿ. ಎತ್ತುಗಳು ನೀಟಾಗಿದ್ದವು. ಸೊ ವ್ಯಾಪಾರ ಫಿಕ್ಸ್ ಏನಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಮಾತಾಡ್ಬೋದು ಬಂದ್ಬಿಟ್ಟು. ನೋಡಿ ಇವೆಲ್ಲ ದೊಡ್ಡ ಸೈಜ್ ಎತ್ತುಗಳು ಹೀಗಿದಾವೆ. ಹಿಂದ್ಗಡೆ ಒಳ್ಳೆ ನೀಟಾಗಿದ್ದಾವೆ. ಸೊ ಹಾಗೆ ಕೊನೆ ಜೋಡಿ. ಸೊ ಮಾತಾಡ್ಬೋದು ನೋಡ್ರಿ, ಫಿಕ್ಸ್ ಏನಿಲ್ಲ ಅಂತ ಹೇಳ್ತಾರೆ, ವಿಚಾರಿಸ್ಬೋದು. ನಿಲ್ಸಿ. ಅಲ್ಲಾಗೇನದಾವ್ರಿ? ಎರಡಲ್ಲ ಇದಾವ ನೋಡಿ. ಒಳ್ಳೆ ಸಾಕತ್ತಾಗಿದ್ದಾವೆ. ಇನ್ನೂ ಎಷ್ಟು ಅಡಿ ಬೆಳಿಬೋದು ರೀ? 1.5 ಫುಟ್ ಬೆಳಿತಾವೆ. ಓಕೆ, ಸಾಕತ್ತಾಗಿದೆ ನೋಡಿರಿ. ಒಳ್ಳೆ ಹೈಟಲ್ಲಿದ್ದವು. ಏನು ವ್ಯಾಪಾರ ಹೇಳ್ತೀರಿ ಅಣ್ಣ? 2,05,000. 2,05,000 ಹೇಳ್ತಿದ್ದಾರೆ. 2 ಅಲ್ಲಿನೂ ಕರುಗು ಮಾತ್ರ ಸಾಕಾಗಿದೆ ನೋಡಿ. ಫೈನಲ್ ಅದು ಎಷ್ಟು ಬಂದು ಬಿಡಂಗಿದ್ದೀರಿ? 170 ಮಟ್ಟ ಬಂದರೆ ಬಿಡ್ತಾರಂತೆ. ಸೊ ನೀವು ಮಾತಾಡ್ದಂಗೆ ನೋಡಿ, ನಿಮ್ಮ ಅವ್ರ ಮಧ್ಯೆ ಮಾತಾಡತ್ತೆ ಆದರೆ ಸ್ವಲ್ಪ ಏನೋ ಆಚೆ ಈಚೆ ಆಗ್ಬೋದು. ಇನ್ನು ನಿಮ್ಮ ಫೋನ್ ನಂಬರ್ ಅಂತ ಹೇಳಿ. 7975 46 1561. ನಿಮ್ಮ ಹೆಸರು? ಬಸವರಾಜು. ಎಷ್ಟು ಜೋಡಿ ತೊಗೊಂಡಿರಿ? 4 ಜೋಡಿ. ಅಲ್ಲಿ ಎಲ್ಲಿ ಕಟ್ಟಿದ್ರಿ? ಕೆಳಗದವ. ಸೊ ಬರ್ತೀನಿ ಅಂತ ಆ ಕಡೆ. ಸೊ ಸದ್ಯ ಹಿಂಗೆ ಸ್ವಲ್ಪ ಓಡಿಸಿ ಹಂಗೆ ಹಿಂಗೆ ನಿಂತ್ಕೊಂಡು ಹೋಗ್ತೀರಾ? ಹಾಂ, ಹೊಡಿಬೇಡಿ. ಸೊ ಹೀಗಿದೆ ನೋಡ್ರಿ, ಮಸ್ತಾಗಿದ್ದಾವೆ. ಸೊ ಯಾರು ಬೇಕಾದರೆ ಕಾಲ್ ಮಾಡಿ ವಿಚಾರಿಸ್ಬೋದು.
ಬೀಜದೋರಿ ಸಖತ್ತಾಗಿದೆ ನೋಡಿ. ಸಖತ್ತಾಗಿದೆ ನೋಡಿ, ಒಳ್ಳೆ ಮೈಕಟ್ಟೈತಿ. ಸೊ ನೋಡ್ಬೋದು ನೋಡ್ರಿ, ಹಿಂಗೈತಿ, ಸಖತ್ತಾಗೈತಿ. ಯಜಮಾನ್ರಿ ಹಲ್ಲಾಗೇನೈತ್ರಿ? ಅಲ್ಲಾಗ ಆರಲ್ರಿ. ಆರಲ್ ಇದೆ. ಹೌದು. ಬೀಜದ ಬೀಜದ ಹೌದ್ರಿ. ಬೀಜದ ಮನೆದ ನಿಮ್ಮ ಮನೆದ ಮನ್ಯಾಗ ಹುಟ್ಟಿದ್ರಿ ಇದು. ಮನೆಗೆ ಹುಟ್ಟಿದ್ದು. ಮನ್ಯಾಗ ಹುಟ್ಟಿದ್ರಿ. ಎಷ್ಟು ವರ್ಷ ಇದ್ರಿ ಇದು? ಇದು 3.5 ವರ್ಷದ ಐತ್ರಿ. 3.5 ವರ್ಷದ್ದು. ಓಕೆ, ಬೀಜದ ನೋಡಿ 3 ವರ್ಷದ್ದು. ನಾಲ್ಕಲ್ ಅಂದ್ರಲ್ಲ? ಆರಲ್ರಿ. ಆರಲ್, ಸಾರಿ ಆರಲ್. ಏನ್ ವ್ಯಾಪಾರ ಐತ್ರಿ ಇದಕ್ಕೆ 1.5 ಹೇಳ್ತೇನ್ರಿ. 1,05,000. ಹ್ಞೂ ರೀ. ಸೊ ಏನ್ ಬಂದ್ರೆ ಬಿಡಂಗದಿರಿ ನೀವು ನಿಮ್ಮ ಲೆಕ್ಕದಲ್ಲಿ? 1,02,000 ಕಮ್ಮಿ ಅಷ್ಟೇ. 2,000 ಆಚೆ ಐತಿ, ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀರಿ. ಹೌದು ಅಷ್ಟೇ. ಓಕೆ, ಯಾವ್ರಿಂದ ಬಂದಿದ್ರಿ ಯಜಮಾನ್ರಿ? ನಾವು ಒಡೆಯರ್ ಮಲ್ಲಾಪುರ ರೀ. ಒಡೆಯಾರ್ ಮಲ್ಲಾಪುರನ? ಹ್ಞೂ ರೀ. ಯಾವ ಜಿಲ್ಲೆ ಬರುತ್ತೆ? ಅದು ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು. ಲಕ್ಷ್ಮೇಶ್ವರ ತಾಲೂಕು. ನಿಮ್ಮ ಹೆಸರು? ನಮ್ಮ ಹೆಸರು ಯಲ್ಲಪ್ಪ ತಳವಾರ ಅಂತ ಹೇಳಿ. ಫೋನ್ ನಂಬರ್ ಹೇಳಿ ನಿಮ್ದು. 95 95 35 35 98. 98. ಹ್ಞೂ ರೀ. ಹ್ಞೂ ರೀ. 15 30 ರೀ. 15 30. ನಿಮ್ಮ ಹೆಸರು ಏನಂದ್ರೆ ಇನ್ನೊಂದ್ಸಲ ಹೇಳಿ. ಯಲ್ಲಪ್ಪ ಮಲ್ಲಪ್ಪ ತಳವಾರ ರೀ. ತಳವಾರ. ಸೊ ಒಡೆಯರ್ ನೋಡಿ ಮನೇಲಿ ಹುಟ್ಟಿದಂತೆ, ಮನೆಯಲ್ಲಿ ಸಖತ್ತಾಗಿದೆ. ಸೊ ಯಾರು ರೈತರು ಬೇಕಾದ್ರೆ ಕಾಲ್ ಮಾಡಿ ವಿಚಾರಿಸಬಹುದು. ಅಣ್ಣವ್ರಿಗೆ ದೇವ್ರಗುಡಿ ಜಾತ್ರೆಯಲ್ಲಿ ತಗೊಂಬಂದಿದ್ದಾರೆ. ಹಾಂ. ಸೊ ಇದು ಅವ್ರದ್ದೇ ನೋಡಿ, ಯಜಮಾನ್ರದ್ದೇ. ಇದು ಅಲ್ಲಾಗೇನೈತೆ ಯಜಮಾನ್ರಿ? ಇದು ಈಗ ಆರಲ್ಗೆ ಹಲ್ ಕೆಡೈತ್ರಿ. ಆರಲ್ಲ ಹಲ್ ಕೆಡೈತಿ ಈಗ. ಕೆಡವೈತೆ. ಓಕೆ, ಇದು ಬೀಜದ? ಹ್ಞೂ ರೀ. ಓಕೆ, ಇದು ಮನೆದ? ಇಲ್ಲ, ತಗೊಂಡಿದ್ರಿ. ಇದೇ ಜಾತ್ರೆ ತಗೊಂಡಿದ್ರಿ. ಇದೇ ಜಾತ್ರೆ ಯಾವ ತಗೊಂಡಿದ್ರಿ? ಹೋದ ವರ್ಷ ರೀ. ಹೋದ ವರ್ಷ ತಗೊಂಡಿದ್ರ? ಓಕೆ. ಇದು ಎಷ್ಟು ವರ್ಷ ಐತ್ರಿ? ಇದು ಒಂದು 3.5 ವರ್ಷದ್ರಿ. 3.5 ವರ್ಷದ್ದು. ಓಕೆ. ಸೊ ನೋಡ್ಬೋದು ಹೀಗಿದೆ. ಹ್ಞೂ. ಇದಕ್ಕೇನು ವ್ಯಾಪಾರ ಹೇಳ್ತೀರಿ? ಇದು 1.8 ಏನ್ರಿ. 1,08,000. ಹ್ಞೂ ರೀ. ಸೊ ಎಷ್ಟು ಬಂದ್ರೆ ಬಿಡಂಗದಿರಿ? 1 ಲಕ್ಷ ರೀ. 1 ಲಕ್ಷ. ಸೊ 1 ಲಕ್ಷ ಆಚೆ ಈಚೆ ಬಂದ್ರೆ ಬಿಡ್ತಾರೆ. ಒಟ್ಟು ಹೆಚ್ಚು ಕಮ್ಮಿ. ಸೊ ಆವಾಗಲೇ ನಂಬರ್ ಹೇಳಿದ್ರೆ ಅದೇ ನಂಬರಿಗೆ ಕಾಲ್ ಮಾಡಿ ವಿಚಾರಿಸ್ಬೋದು ನೋಡ್ರಿ. ಹೌದು ಹೌದು ರೀ. ಎಷ್ಟನೇ ತಾರೀಕುವರೆಗೆ ಇರ್ತೀರಿ ನೀವು? ನಾವು ಏನು ಇನ್ನೊಂದು 2-3 ದಿವಸ 4 ದಿವಸ ಇರ್ತಾವ್ರಿ. ಇದು ಸೇಲ್ ಆಗ್ಬಿಟ್ರೆ ಹೋಗ್ಬಿಡ್ತೀರಾ? ಸೇಲ್ ಆದ್ರೆ ಹೋಗ್ಬಿಡ್ತೀವಿ. ಹೋಗ್ಬಿಡ್ತೀರಾ. ಓಕೆ. ಮತ್ತೆ ಬೇರೆ ಆಕಳ ತಗೋಬೇಕಂತ ಐತಿ. ಮನೇಲಿ ಇದಾವನ್ರಿ ಮತ್ತೆ ಕೊಡೋವು? ಮನೆಯಲ್ಲಿ ಏನಿಲ್ರಿ. ಏನಿಲ್ಲ. ಇವ್ನ ಹಿಡಿಲಾರ್ದ ಕೊಡಕತ್ತೀವ್ರಿ ನಾವು ಮನ್ಯಾಗ ಒಬ್ರ. ಮೇಂಟೈನ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡಕ್ ಆಗ್ಲಿಲ್ಲ. ತುಂಬಾ ಚೆನ್ನಾಗಿದೆ ನೋಡ್ರಿ. ಸೊ ಬೀಜದ ದೋರಿಗಳು ವಿಚಾರಿಸ್ಬೋದು. ದೇವ್ರಗುಡಿ ಜಾತ್ರೆಲಿ ತಗೊಂಬಂದಿದ್ದಾರೆ. ಎಲ್ಲಿಗೆ? 1.80. ಅಲ್ಲಾಗೇನದವ್ರಿ? ಕಡೆಯಲ್ಲು. ಕಡೆಯಲ್ಲು 1.80 ಹೇಳ್ತಿದ್ದಾರೆ. ಸೊ ಹುಡಕ್ಕೆಲ್ಲ ಖಾತ್ರಿ ಕೊಡ್ತೀರಿ? ಎಷ್ಟು ಬಂದರೆ ಬಿಡಂಗದಿರಿ ಫೈನಲ್? 1,50,000 ಬಂದರೆ ಬಿಡ್ತಾರಂದು ನೋಡ್ರಿ. 1,50,000. ಇವು ಹಲ್ಲಾಗೇನದವ್ರಿ? ನಾಲ್ಕಲ್ಲು. 2 ನಾಲ್ಕಲ್ಲು. ಏನು ವ್ಯಾಪಾರ ಹೇಳ್ತೀರಿ ಇವಕ್ಕೆ? 1.80. 1.60. ಅಭ್ಯಾಸ ಆಗ್ಯಾವ್ರಿ ಹುಡಕ್ಕೆ? ಖಾತ್ರಿದವ್ರಿ. ಫೈನಲ್ ಎಷ್ಟಾಗ್ಬೋದು? 1,60,000 ಬಂದರೆ ಬಿಡ್ತಾರಂತ ನೋಡ್ರಿ. 1,60,000 ಬಂದರೆ ಕೊಡ್ತಾರಂತೆ. ಎರಡಲ್ಲು ನಾಲ್ಕಲ್ಲು. ಇದು ಎರಡಲ್ಲು, ಇದು ನಾಲ್ಕಲ್ಲು. ಏನು ವ್ಯಾಪಾರ ಹೇಳ್ತೀರಿ ಇದಕ್ಕೆ? 1.20. ಏನು ಅಭ್ಯಾಸ ಆಗ್ಯಾವ್ರಿ ಇವು? ಫೈನಲ್ ಎಷ್ಟಾಗ್ಬೋದು ಇವು? 1 ಲಕ್ಷ ಬಂದರೆ ಬಿಡ್ತಾರಂತ ನೋಡ್ರಿ. ಸೊ ಯಾವರಿಂದ ಬಂದಿರಿ? ರಾಣೆಬೆನ್ನೂರು. ಎಷ್ಟು 3 ಜೋಡಿನಾ? 4 ಜೋಡಿ. ಅದು ನೋಡಿ ಹಿಂದ್ಗಡೆ. ಫೋನ್ ನಂಬರ್ ಹೇಳಿ ನಿಮ್ಮದು. 63 600 57 837. ನಿಮ್ಮ ಹೆಸರು? ಶರತ್ ಅವರು ರೋಡ್ ಪಕ್ಕಕ್ಕೆ ದವಣಿ ಹಾಕಿದ್ದಾರೆ ನೋಡ್ರಿ. ಸೊ ಯಾರಿಗಾರು ಬೇಕಾದರೆ ಬಂದು ಕೇಳ್ಬೋದು. ಸೊ ಹೀಗಿದೆ ನೋಡ್ರಿ. ಸೊ ಅವೆಲ್ಲ ಹಿಂದ್ಗಡೆ ಹಿಂಗದ ನೋಡ್ರಿ. ಇವು ಫಸ್ಟ್ಗೆ ಹೇಳಿದ್ದು ಕಡೆಯಲ್ಲಿನು, ಇವು ಎರಡಲ್ಲಿನು.
ಸೊ ಹಿಂಗಿದೆ ನೋಡ್ರಿ. ಸೊ ಬಂದು ವಿಚಾರಿಸ್ಬೋದು. ರೋಡ್ ಪಕ್ಕಕ್ಕೆ ದಾವಣಿ ಹಾಕಿದ್ದಾರೆ ನೋಡ್ರಿ. ಯಾವ್ರಪ್ಪ ನಿಮ್ದು? ಹಾಂ, ತಿಮ್ಕಾಪುರ. ಸ್ಕೂಲ್ ಯಾಕೆ ಹೋಗಿಲ್ಲ? ರಜಾ ಕೊಟ್ಟಿದೆ. ಮತ್ತೆ 10 ದಿನ ಚಾನ್ಸ್ ಹೊಡಿದ್ರಲ್ಲ, ಹೊಡೀರಿ. ಎತ್ತು ಮಾಡಕ್ಕೆ ಬಂದಿರಾ? ಹಾಂ, ನೋಡ್ರಿ ಹುಷಾರಾಗಿ ನೋಡ್ರಿ. ಹಾಂ, ಓಕೆ. ಎರಡಲ್ಲೂ 1.30 ವ್ಯಾಪಾರ ಹೇಳ್ತಿದ್ದಾರೆ ನೋಡ್ರಿ. ಇದು ಎಲ್ಲರೂ ಕೇಳಿದ್ದಾರೆ ಯಜಮಾನ್ರೆ. ರೈತ ಬಂದು ಎಲ್ಲರೂ ಕೇಳಿದ್ದಾರೆ ಯಾರಾದರೂ? ಇನ್ನು ನಿಮ್ಮ ರೇಟ್ ಏನೈತ್ರಿ? ಎಷ್ಟು ಬಂದ್ರೆ ಬಿಡಂಗಿದ್ರಿ ಹೆಚ್ಚು ಕಡಿಮೆ ಹೇಳ್ರಿ ಸರ್ ನೀವು. ಅಲ್ಲ, ನಾವು ಚಾನಲ್ಗೆ ಹಾಕ್ತಾರೆ. ಎಷ್ಟು ಬಂದರೆ ಬಿಡಂಗಿದ್ರಿ ನೀವು ಅಂತ? ನಾವು 1.30 ಹೇಳಿವ್ರಿ. ಹಾಂ, ಅಲ್ಲ ಎಷ್ಟಕ್ಕೆ ಒಂದು ಬಿಡಾವ ಈಗ ಹೇಳಲ್ಲ. 1.20 ಬಂದರೆ ಬಿಡ್ತಾರಂತೆ. 2 ಅಲ್ಲಿಂದು. ಯಾವ ಯಜಮಾನ್ರದು? ಬಂಕಾಪುರ. ಫೋನ್ ನಂಬರ್ ಹೇಳಿ ನಿಮ್ಮದು. ಹಾಂ, 96 06 66 02 63. ನಿಮ್ಮ ಹೆಸರು? ರೇವಣ್ ಸಿದ್ದಪ್ಪ, ಬಣ್ಕಾಪುರದ್ದು. ಇದೇನು ಹಬ್ಬ ಗಿಬ್ಬ ಮಾಡುತ್ತಾ ಏನು? ಗಾಡದ್ದ ಏನದು? ಗಾಡದ್ದು. ಸೊ ಗಾಡದ್ದು ಹೊರಿ ನೋಡ್ರಿ. ಯಾರು ಬೇಕಾದ್ರೆ ಗಾಡದ್ದು ಹೊಡಿ ಹುಡ್ತಾ ಇದ್ರೆ ಇವ್ರ ನಂಬರಿಗೆ ಕಾಲ್ ಮಾಡಿ ವಿಚಾರಿಸ್ಬೋದು. ಗುಡಿ ಹುಡುಗ ದಾರಿ ಹಿಡ್ಕೊಂಡ್ ಬರಕ್ಕೆ ಮುಂದೆ ಇಲ್ಲೇ ಅದಾವೆ. ಅಲ್ಲಿ ಇರೋದು ಅಂಗಡಿ ನೀವು ಹಂಗ್ರಿ ಡಿಫ್ರೆಂಟ್ ಆಗಿ ಹಿಂಗೆ ಇರೋದು ಹಂಗ. ಹೌದಾ? ನೋಡಿ